ಪ್ರಿಯರಾದವರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರತಿದಿನವೂ ಮುಂಜಾನೆಯಲ್ಲಿ ವಚನ ಕೇಳಿ ಜೀವನವನ್ನು ಪ್ರಾರಂಭಿಸುತ್ತಿರುವ ನಿಮ್ಮೆಲ್ಲರನ್ನೂ ಪ್ರಭು ಯೇಸುವಿನ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಕರ್ತರೆ, ಇಂದು ಈ ದಿನ ಈ ವಚನವನ್ನು ಕೇಳುವ ವ್ಯಕ್ತಿ ಇಂದು ಪ್ರಥಮವಾಗಿ ಕೇಳುವ ಒಬ್ಬ ವ್ಯಕ್ತಿಯಾಗಿರಬಹುದು, ಅಲ್ಲದೆ ಪ್ರತಿದಿನವೂ ಕೇಳುವ ವ್ಯಕ್ತಿಯಾಗಿರಬಹುದು, ಅಲ್ಲದೆ ವಚನವನ್ನು ಬರೆದಿಟ್ಟು ಪ್ರಾರ್ಥಿಸುವ ವ್ಯಕ್ತಿಯಾಗಿರಬಹುದು. ನಿಮ್ಮ ವಚನವನ್ನು ಕೇಳುವ ಈ ಪ್ರಿಯರಾದ ವ್ಯಕ್ತಿಯನ್ನು, ಪ್ರಿಯರಾದ ಕುಟುಂಬವನ್ನು ಸಮೃದ್ಧವಾಗಿ ಅನುಗ್ರಹಿಸಿ ನಿಮ್ಮ ಅನುಗ್ರಹದಿಂದ ಇವರ ಜೀವನವನ್ನು ಮನೋಹರನಾಗಿ ಮಾಡಿರಿ. ಎಲ್ಲ ಸಂಕಷ್ಟಗಳಿಂದ ಬಿಡಿಸಿರಿ, ಸಂರಕ್ಷಿಸಿರಿ, ಸಂತೋಷ ಸಮಾಧಾನವನ್ನು ನೀಡಿ ಅನುಗ್ರಹಿಸಿರಿ, ಸೌಖ್ಯವನ್ನು ನೀಡಿ ಅನುಗ್ರಹಿಸಿರಿ, ಹೊಸ ಹೆಜ್ಜೆಯನ್ನು ಇಟ್ಟು ಉನ್ನತವನ್ನು ಅನುಭವಿಸುವಂತಾಗಲಿ. ಮಕ್ಕಳು, ತಂದೆ ತಾಯಿಯರು, ಸಹೋದರ ಸಹೋದರಿಯರನ್ನು ಎಲ್ಲರನ್ನೂ ಅನುಗ್ರಹಿಸಿರಿ. ಇಂದು ಕೇಳುವರ ದೇವರ ವಚನ ಎಷ್ಟು ಮಾತ್ರ ನಮ್ಮ ಜೀವನವನ್ನು ಸಹಾಯ ಮಾಡುತ್ತದೆ ಎಂದು ಎಜೆಕಿಯೇಲನ ಗ್ರಂಥದಲ್ಲಿ ಬರೆದಿದೆ. ಎಜೆಕಿಯೇಲನ ಗ್ರಂಥದ ವಾಕ್ಯ ಇಂತಿದೆ. ಎಜೆಕಿಯೇಲ 47:9. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಂತುಗಳು ಬದುಕಿ ಬಾಳುವು, ಮೀನುಗಳು ತಂಡೋಪತಂಡವಾಗಿರುವುದು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗಿರುವುದು. ಈ ತೊರೆ ಎಲ್ಲೆಲ್ಲೂ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಚನವನ್ನು ಆಲಿಸುವಾಗ ನದಿಯು ಹರಿಯುತ್ತದೆ, ದೇವ ವಚನದ ನದಿಯು ಹರಿಯುತ್ತದೆ. ಒಂದೇ ಮನಸ್ಸಿನಿಂದ ಒಟ್ಟಿಗೆ ಸ್ನೇಹದಲ್ಲಿ ದೇವರ ವಚನವನ್ನು ಕೇಳುವಾಗ ನಿಮ್ಮ ಕುಟುಂಬದಲ್ಲಿ ಜಗಳ, ಮನಸ್ತಾಪ ದೂರವಾಗುತ್ತದೆ. ಹಾಗೆಯೇ ದೇವರ ವಚನವಾಗುವ ನದಿಯು ಹರಿಯುವ ಜಾಗದಲ್ಲಿ ಜೀವನವು ತುಂಬಿ ನಿಲ್ಲುತ್ತದೆ. ಪ್ರಭುವೇ, ಈ ದಿನವನ್ನು ಒಂದು ದೊಡ್ಡ ಅನುಗ್ರಹದ ದಿನವನ್ನಾಗಿ ಮಾರ್ಪಡಿಸಿರಿ. ಇಂದು ಕೇಳಿದ ವಚನವು ನಮ್ಮ ಜೀವನದಲ್ಲಿ ಸಹಾಯವಾಗಿ ಮಾರ್ಪಡಿಸಿರಿ. ನಮಗೆ ಸಕಲವೂ ಉಳಿತಾಗಿ ದೈವಾನುಗ್ರಹ, ಒಳ್ಳೆಯ ಅನುಭವ ಉಂಟು ಮಾಡಿರಿ. ಪವಿತ್ರಾತ್ಮರ ಅನುಗ್ರಹವನ್ನು ಉಂಟು ಮಾಡಿರಿ. ದೇವರನ್ನು ಪ್ರೀತಿಸುವ, ದೇವರ ಪದ್ಧತಿ ಅನುಸರಿಸುವ, ಕರೆಯಲ್ಪಟ್ಟಿರುವ ನಿಮ್ಮ ಕುಟುಂಬದಲ್ಲಿ ಒಬ್ಬೊಬ್ಬರಿಗೂ ಈ ವಚನದ ಶಕ್ತಿಯು, ಅನುಗ್ರಹವು, ಸಂರಕ್ಷಣೆಯು, ಉಳಿತು ಸಹಾಯವೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮನ್ನು ಪೂರ್ಣವಾಗಿ ಈ ವಚನದಲ್ಲಿ ಸೇರಿಸಿ ಪ್ರಾರ್ಥಿಸುತ್ತೇನೆ. ಹಾಲೆಲೂಯಾ, ಆಮೆನ್.